ಬಿಸಿಲಿದ್ರೆ ಬ್ಯೂಟಿಫುಲ್ ಆಗಿ ಕಾಣೋದು. ಇದೆಲ್ಲ ಹಿಂಗೆ ಹೋಗಿ ನಡ್ಕೊಂಡು ಹೋಗ್ಬೇಕು, ಏನು ಗೊತ್ತಾಗ್ತಿಲ್ಲ, ಎಲ್ಲಿದ್ದೀನಿ ಅಂತಲೂ ಗೊತ್ತಾಗ್ತಿಲ್ಲ ನಾನು. ನೋಡಿ ಗೈಸ್, ಮಲ್ನಾಡ್ ಅವರ ಕಷ್ಟಗಳು ಹೆಂಗಿದಾವೆ ಅಂತ. ದೇವ್ರ ಮನೆ ಹಿಂಗೆ ಹೋಗ್ಬೋದಲ್ಲ, ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ನಾವಿವತ್ತು ಮಲೆನಾಡಿನ ಸಕಲೇಶ್ಪುರದಲ್ಲಿದ್ದೀವಿ. ಇಲ್ಲಿಂದ ದೇವರ ಮನೆ ಅನ್ನೋ ಪ್ಲೇಸ್ನ ವಿಸಿಟ್ ಮಾಡ್ತಾ ಇದ್ದೀವಿ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇವಾಗ ಎಷ್ಟು ಮಧ್ಯಾಹ್ನ 3:30. ನೋಡಿ, ನೀವು ನೋಡ್ಬೋದು ಹೆಂಗಿದೆ ವೆದರು ಅಂತ. ಒಂಥರ ಮಲೆನಾಡು, ಆ್ಯಕ್ಚುಲಿ ಮಲೆನಾಡು ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಇದೆಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ ಅನಿಸುತ್ತೆ. ಬೆಂಗಳೂರಲ್ಲಿ ನಾವು ಇದ್ದು ಆ ಟ್ರಾಫಿಕ್ಕು, ಆ ಪೊಲ್ಯೂಷನ್ನು, ಅಯ್ಯೋ ತಲೆ ನೋವಾಗಿ ಹೋಗುತ್ತೆ. ಹೆಂಗೆ ಅನ್ನಿಸ್ತಿದೆ ಮನಸ್ಸು ಇದು ವೆದರು? ಸೂಪರ್. ಹಾಂ, ಸಖತ್ತಾಗಿದೆ ಅಲ್ಲ. ಲೈಟಾಗಿ ಮಳೆ ಬರ್ತಿದೆ. ನಮಗಿಲ್ಲಿ ಚಿಕ್ಕಮಂಗ್ಳೂರವರು, ಸಕಲೇಶ್ಪುರವರಿಗೆಲ್ಲ ಮಳೆ ಏನು ಕಾಮನ್ನು. ಸೊ ಈಗ ನೀವು ಬೆಂಗಳೂರಿಂದ ಬಂದವರಿಗೆ ವಾವ್ ಮಳೆ ಅಂತೀರ. ಪಾಪ ಇಲ್ಲಿ 3-4-6 ತಿಂಗಳಾದ್ರೂ ಮಳೆ ನಿಲ್ಲಲ್ಲ. ಅವ್ರ ಕಥೆ ಏನು ಹೇಳೋಣ. ಸೊ ಹಂಗಾಗಿ ನಾನು ನೋಡಿ ಹೆಂಗಿದೆ, ಆಹಾ, ಒಳ್ಳೆ ಲಾಂಗ್ ಡ್ರೈವು. ಲೊಕೇಶನ್ನು ತುಂಬ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ ಒಂದು 6-7 ಇಯರ್ಸ್ ಆಯಿತು ಕಾಲೇಜ್ ಟೈಮಲ್ಲಿ ಇದ್ದಾಗ ಹೋಗಿದ್ದು. ಇವಾಗ ನೋಡಿ, ಇವಾಗ ಹೋಗೋ ಟೈಮ್ ಬಂದಿದೆ. ಅದಕ್ಕೆ ಹೇಳೋದು, ನೀವೆಲ್ಲೇ ಟ್ರಿಪ್ ಹೋಗ್ತೀರಾ, ಟೂರ್ ಹೋಗ್ತೀರಾ ಅಂತ ಇದ್ದಾಗ ಯಾವತ್ತೂ ಅದನ್ನು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಅವತ್ತಿಂದ ಅವತ್ತು ಆಗ್ಬಿಡ್ಬೇಕು. ಆವಾಗ ಆ ಟ್ರಿಪ್ಪು ಸಕ್ಸಸ್ ಆಗುತ್ತೆ. ಇಲ್ಲ ಅಂದರೆ ನೀವು ಡಿಲೇ ಮಾಡ್ತಾ ಹೋದರೆ ಆ ಟ್ರಿಪ್ಪು ಆಗಲ್ಲ, ಏನೂ ಆಗಲ್ಲ. ಕರೆಕ್ಟ್ ಅಲ್ವಾ? ಬರೀ ನಗಾಡೋದೇ ನೀನು ಹೌದು ಅಂತ. ನೋಡಿ, ಥಿಕ್ ಫಾರೆಸ್ಟ್ ಅಂತ ಹೇಳೋಕ್ಕಾಗಲ್ಲ. ಆ ಕಡೆ ಈ ಕಡೆ ಫುಲ್ ಕಾಫಿ ಪ್ಲಾಂಟೇಶನ್. ವಾವ್ ಮ್ಯಾನ್, ಅಂಥದ್ರಲ್ಲಿ ಗಾಡಿ ಓಡ್ಸೋಕೆ ಮಾತ್ರ ಸಖತ್ ಕ್ರೇಜಿ ಅನ್ನಿಸ್ತದೆ. ರಿಯಲ್ ಮಲ್ನಾಡ್. ಓಹೋ, ಇಲ್ಲಿಂದ ಇನ್ನೊಂದು 20 ಮಿನಿಟ್ಸ್ ದೇವರ ಮನೆ. ನೋಡು, ರೋಡೇ ತೋರಿಸ್ತಿಲ್ಲ, ಹಂಗಿದ್ದೇಳ. ನಮ್ಗೊಂದು ಕ್ಯಾಮ್ರಾಮನ್ ಬೇಕು. ಯಾರು ಇದ್ರೆ ಸಬ್ಸ್ಕ್ರೈಬರ್ಸ್ ಯಾರು ಇದ್ರೆ ಕಮೆಂಟ್ ಮಾಡಿ ದಯವಿಟ್ಟು. ಆಗ್ತಾ ಇಲ್ಲ ನನಗೆ. ಮಳೆಯಲ್ಲಿ ಹೆಂಗ್ ನಡ್ಕೊಂಡು ಬರ್ತಾರ ಪಾಪ. ಮಳೆ ಬರ್ತಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಬರ್ತಾ ಇದೆ, ಮಳೆ ಯಾಕೆ ಬರ್ತಿಲ್ಲ? ಶಿಲಾ ಹೋಮ್ ಸ್ಟೇ ಇಲ್ಲ ಇರೋದ. ಫುಲ್ ಆಫ್ ರೋಡಿಂಗ್ ಆಗೋಯ್ತಲ್ಲ. ರೋಡಲ್ಲಿ ನಮ್ಗೆ ಚೆನ್ನಾಗಿತ್ತು. ಯಾರಿಲ್ಲಿ MLA? ನೋಡಿ ಗೈಸ್, ಮಲ್ನಾಡ್ ಅವರ ಕಷ್ಟಗಳು ಹೆಂಗಿದಾವೆ ಅಂತ. ಒಂಚೂರು ಸೈಡ್ ಹೋಗ್ಬಿಡಿ, ಓಡ್ತೀವಿ. ಅದಿದು ಗ್ರಾಸ್ ಕಟ್ಟರ್. ತಿನ್ಲಿಕ್ಕೆ ಇಲ್ಲೆಲ್ಲ ಪೆಪ್ಪರ್ ಅಲ್ಲ ಸರ್, ಸಿಲ್ವರ್. ಓ ಮ್ಯಾನ್, ದೇವ್ರ ಮನೆ ಹಿಂಗೆ ಹೋಗ್ಬೋದಲ್ಲ? ದೇವ್ರ ಮನೆ ಹಂಗೆ ಹೋಗಿ ಹಿಂಗೆ ಇಲ್ಲಿ ರೈಟಿಗೆ ರೋಡ್ ಉಂಟಲ್ಲ, ಅಲ್ಲೆಲ್ಲಿದೆ? ಅಲ್ಲಿ ಮುಂದೆ ನೀ ಆ ಕಡೆ ಬಂದೆ. ನಾ ಹಿಂಗೆ ಬಂದಿದ್ದು. ಇಲ್ಲ, ರೈಟಿಗೆ ರೋಡ್ ಹೋಗಿದೆ. ಹಾನ್ಬಳ್ಳಿ ಹೋಗ್ಬೋದು. ಹೌದಾ? ದೇವಸ್ಥಾನ ಹಿಂದ್ಗಡೆ ಹೋಗ್ಬೇಕು. ರೋಡ್ ಸ್ವಲ್ಪ ಹೋಗ್ಬೋದಲ್ಲ. ಅಲ್ಲಿಂದ ಕರೆಕ್ಟ್ ಆಗದಾ? ರೋಡ್ ಚೆನ್ನಾಗಿ ಉಂಟು. ಸ್ವಲ್ಪ ದೂರ ಇಲ್ಲಿ ಮುಂದೆ ಹೋಗ್ಬೋದು. ಹೌದಾ? ಕಿಲೋಮೀಟರ್ ಸ್ವಲ್ಪ ಡ್ಯಾಮೇಜ್ ಇದೆ. ಹೌದಾ? ಅಂತ ಡ್ಯಾಮೇಜ್ ಏನಲ್ಲ. ಓಕೆ, ಥ್ಯಾಂಕ್ಸ್ ಅಂಕಲ್. ಫಸ್ಟ್ ಕೊಡ್ತಾರೆ ಆನ್ ದ ವೇ. ಆಹಾ, ನೋಡಿ ಇಲ್ಲೆಲ್ಲೋ ಬಂದ್ವಿ. ದೇವಸ್ಥಾನದ ರೂಟ್ ಅಂತ ಏನಂದ್ರಲ್ಲ, ಬ್ಯಾಕ್ ಸೈಡ್. ಓ ಮ್ಯಾನ್, ಇಲ್ಲಿ ನೋಡಿ ಹೆಂಗಿದೆ ಈ ದೇವಸ್ಥಾನ, ಹೆಂಗಿದೆ ಈ ರೂಟ್ ಹಂಗೆ. ಆಹಾ, ಏನು ಏನ್ಷಿಯಂಟ್ ಟೆಂಪಲ್ಲು. ಸೊ ಆನ್ ದ ವೇ ಹಿಂಗೆ ಹೋಗ್ತಾ ಇದ್ವಿ. ಯಾವುದೋ ಒಂದು ದೇವಸ್ಥಾನ ಕಾಣಿಸ್ತು. ಸ್ವಲ್ಪ ಹೊತ್ತು ನಿಂತು ಹೋಗೋಣ ಅಂದ್ಕೊಂಡು ಬಂದೆ.
ಓ ದೇವಸ್ಥಾನ ಓಪನ್ ಇದೆಯಾ? ಓಪನ್ ಇದೆ. ಒಂದು ವಿಸಿಟ್ ಹಾಕಿ ಬರೋಣ, ಒಳಗಡೆ ಹೋಗೋಣ. ನೋಡಪ್ಪ, ಓ ಗೈಸ್ ಇಲ್ಲಿ ನೋಡಿ, ವಾವ್, ಏನು ಸೂಪರ್ ಆಗಿದೆ. ಚೆನ್ನಕೇಶವ ಸ್ವಾಮಿ. ನಂದು ಇವತ್ತು ಹುಟ್ಟದ ಬಾ, ಹಂಗೆ ಒಂದು ಅರ್ಚನೆ ಮಾಡಿ. ಅರ್ಚನೆ ಈಗ ಮಾಡಲ್ಲ, ಮಂಗಳಾರತಿ ಮಾಡಿಕೊಡಿ ಒಂದು. ಅರ್ಚನೆ ಅಂದ್ರೆ ಗ್ರಾಮೇಶ್ವರದವ್ರು ಒಳಗಡೆ ಹೋಗಲ್ಲ ಈಗ. ಹೌದಾ? ಏನು ದೇವಸ್ಥಾನ ಹೆಸರಿದು? ದೇವಸ್ಥಾನದ ಹೆಸರು ರಾಮೇಶ್ವರ. ರಾಮೇಶ್ವರ. ಓ ಇದು ಉದ್ಭವಲಿಂಗ. ಹೌದಾ? ಎಲ್ಲಿ ಒಳಗಡೆ ಬರ್ಬೋದಾ? ಓ ಯಾವುದು ಉದ್ಭವಲಿಂಗ? ರಾಮೇಶ್ವರ ಒಳಗಡೆ ಇರೋದಾ? ಮತ್ತೆ ಓ ಇದು ಉದ್ಭವಲಿಂಗನಾ? ಹಂಗೆ ಫೋಟೋ ತೆಗಿತೀರಾ? ಹಾ, ಉದ್ಭವಲಿಂಗ ಆದ್ರೂ ಫೋಟೋ ತೆಗಿತೀರಾ? ಇಲ್ಲ ಇಲ್ಲ ಇಲ್ಲ, ಹಂಗಲ್ಲ, ಆ ಥರ ಎಲ್ಲ ಏನಿಲ್ಲ. ದೇವರು ಮನಸ್ಸಲ್ಲಿದ್ರು ದೇವರೇ, ಕಲ್ಲಲ್ಲಿದ್ರು ದೇವರೇ. ನಿಜವಾಗ್ಲೂ ಪ್ಲೇಸ್ ಒಂಥರ ಅಮೇಝಿಂಗ್ ಆಗಿದೆ ನೋಡಿ. ಒಳಗಡೆ ನಮ್ಮ ಬಾವಿ ಬೇರೆ ಇದೆ. ಓ ಈ ಥರ ದೇವಸ್ಥಾನ ತುಂಬ ಅಪರೂಪ. ಉದ್ಭವ ಲಿಂಗ ಬೇರೆ ನೋಡಿದ್ವಿ, ಸೂಪರ್. ನೋಡಿ ಬಾಗಿಲು ಹೆಂಗಿದೆ ಇದರದ್ದು. ಇದು ಎಂಟ್ರೆನ್ಸ್. ತೋಟದ ಮಧ್ಯೆ ಈ ಥರದೊಂದು ದೇವಸ್ಥಾನ. ಐ ಆಮ್ ರಿಯಲಿ ಲಕ್ಕಿ. ಇವತ್ತು ಆನ್ ದ ವೇ ಹೋಗ್ತಾನೆ ಸಿಕ್ತು ನಮಗೆ. ಸೂಪರ್. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ದೇವರ ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಆಯಿತಾ? ಹೋಗೋಣ. ದೇವಸ್ಥಾನಕ್ಕೂ ಬಂದಂಗೆ ಆಯ್ತಲ್ಲ. ಬನ್ನಿ. ಸೊ ಇಲ್ಲಿಂದ ಈಗ ಸ್ಟ್ರೈಟ್ ನಾವು ದೇವರ ಮನೆ ವಿಸಿಟ್ ಮಾಡ್ತಾ ಇದ್ದೀವಿ. ನನಗೇನು ನೋಡಿದ ತಕ್ಷಣ ಈ ದೇವಸ್ಥಾನಕ್ಕೆ ನಾನು ಬರಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಸೊ ಇಲ್ಲಿಂದ ಡೈರೆಕ್ಟ್ ದೇವರ ಮನೆ. ವೆದರು ಅಮೇಝಿಂಗ್ ಅನಿಸುತ್ತೆ. ಬನ್ನಿ ಹೋಗೋಣ. ಊಟ ಲೆಟ್ಸ್ ಗೋ. ರೋಡ್ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಅವರು ಅಲ್ಲಿ ಆ ಕಡೆಯಿಂದ ಹೋಗು ಅಂತ ಹೇಳಿದ್ರು, ಬಟ್ ಹಂಗೆ ಹೋಗಿದ್ರೆ ಈಗ ನೋಡಿ ದೇವಸ್ಥಾನ ಮಿಸ್ ಆಗುತ್ತೆ. ಈ ಥರ ದೇವಸ್ಥಾನ ಇದೆ ಅಂತ ನಮ್ಗೆ ಗೊತ್ತೇ ಇಲ್ವಲ್ಲ. ಹೌದು. ಸೊ ಒಂದು ಹೋದ್ರೆ ಒಂದು ಬರುತ್ತೆ ಅಂತಾರಲ್ಲ, ಇದಕ್ಕೆ ಅನ್ನೋದು ರಿಯಾಲಿಟಿ. ಮೋಸ್ಟ್ಲಿ ಅಲ್ಲಿ ಯಾರು ಇರಲ್ಲ ಅನ್ಸುತ್ತೆ, ನಾವಿಬ್ರೆ. ನಾನು ಹಂಗೆ ಪ್ಲಾನ್ ಮಾಡಿರೋದು ಇವತ್ತು, ಇಬ್ಬರೇ ಇರಬೇಕು ಅಂತ. ಪ್ರೈವೇಟ್ ಬುಕ್ಕಿಂಗ್ ತರ, ಯಾರು ಇರ್ಬಾರ್ದು. ಅಲ್ಲ, ಈ ಮಳೆಯಲ್ಲಿ ಯಾರು ಇರೋಲ್ಲ, 100% ಗೊತ್ತು. ಸೊ ನಾವಿಬ್ರೆ ಪ್ರೈವೇಟ್ ಬುಕ್ಕಿಂಗ್. ನೋಡಿ ಗಾಯ್ಸ್, ಚಿಕ್ಕಮಂಗ್ಳೂರ್ ಪ್ಯಾರಡೈಸ್ ಇದು. ದೇವರ ಮನೆ ಏನು ಕಾಣಿಸ್ತಿಲ್ಲ, ಏನಂದ್ರೆ ಏನೋ ಕಾಣಿಸ್ತಿಲ್ಲ. ಓ ಮ್ಯಾನ್, ಇವಾಗ ಫಾಗ್ ಲೈಟ್ ಬೇಕು ಅನಿಸ್ತಿದೆ ನನಗೆ. ಗೈಸ್, ದೇವ್ರ ಮನೆ ನಾನು ಹಿಲ್ ವ್ಯೂ ಪಾಯಿಂಟ್ ನೋಡೋಣ ಅಂತ ಬಂದರೆ ನಿಮಗೆ ಹೊರಗಡೆ ಈಗ ತೋರಿಸ್ತೀನಿ ಹೆಂಗಿದೆ ಅಂತ. ಅಯ್ಯೋ ಇಲ್ಲಲ್ಲ, ಇಲ್ಲ ನಾನೇ ಕಾಣಿಸ್ತಿಲ್ಲ. ಇಲ್ಲೋಗ್ಲಿ. ಬನ್ನಿ ಹೋಗೋಣ.
ಓಹೋ ಇಲ್ಲಿ ನೋಡಿ ಕತೆನ ಏನು ಕಾಣಿಸ್ತಿದೆ. ಓ ಮಳೆ ಜೋರಾಯ್ತು. ಅಲ್ಲೇರು ಮನಸ ಏನು ಕಾಣಿಸ್ತಿಲ್ಲ. ಇಲ್ಲೇ ಹೋಗೋಣಪ್ಪ. ಇದೇ ಪಾಯಿಂಟ್ ಅಲ್ವಾ ವೈಫ್ ಕತೆನ. ಇದೇ ಹಿಲ್ಲು, ಬಟ್ ಇವತ್ತೇನು ಕಾಣಿಸ್ತಿಲ್ಲ ಹಿಲ್ಲಲ್ಲಿ. ಆ ಪಾಯಿಂಟ್ ತಂಗ ಹೋಗ್ಬೇಡಪ್ಪ. 2 ನಿಮಿಷ. ಇದು ಬಿಸಿಲು ಟೈಮಲ್ಲಿ ಎಷ್ಟು ಸಖತ್ತಾಗಿರೋದು ಗೊತ್ತಾ? ಇವತ್ತು ನೋಡಿಲ್ಲ ಆಗಿರೋದು. ಓ ಎಂಜಾಯ್ ಮಾಡ್ರಿ. ಬಿಸಿಲಿದ್ರೆ ಬ್ಯೂಟಿಫುಲ್ಲಾಗಿ ಕಾಣೋದು. ಇಲ್ಲೆಲ್ಲ ಹಿಂಗೆ ಹೋಗಿ ನಡ್ಕೊಂಡು ಹೋಗ್ಬೋದು. ಏನೂ ಗೊತ್ತಾಗ್ತಿಲ್ಲ, ಎಲ್ಲಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ ನಾನು. ಹಾಯ್ ಗಾಯ್ಸ್, ಅಂತೂ ಇವಾಗ ತಾನೇ ದೇವ್ರ ಮನೆ ಹಿಲ್ ಟಾಪಿಗೆ ಹೋಗಿ ಬಂದೆ. ಆ ವೆದರ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೊ ಆ ಅಟ್ಮಾಸ್ಫಿಯರು, ಆ ಬ್ರೀಸು, ಆ ಫಾಗ್ ನೇಚರು, ನೀವು ನನ್ನ ಹೇಳಿದರೆ ಅರ್ಥ ಆಗಲ್ಲ, ನೀವು ಕಣ್ಣಾರೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ತುಂಬಾ ಮಜಾ ಮಾಡಿದೆ ನಾನಂತೂ. ಸ್ವಲ್ಪ ಮಳೆ ಬರ್ತಾಯಿತ್ತು, ಹಾಗಾಗಿ ನಾನೇನು ಫೋನಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಆ ವೆದರ್ನ ನಾನು ಈ ಥರ ಲೈಕ್ ಫೀಲ್ ಮಾಡಬೇಕು ಅಂತಲೇ ನಾನು ಇವತ್ತು ಬಂದಿದ್ದು ಇಲ್ಲಿಗೆ. ಸೊ ತುಂಬಾ ಖುಷಿ ಆಯಿತು. ನೀವು ವಿಸಿಟ್ ಮಾಡಿ. ಇದಂತೂ ಬೆಸ್ಟ್ ಟೈಮ್ ಆ್ಯಕ್ಚುಲಿ ಮಾನ್ಸೂನಲ್ಲಿ ನೀವು ವಿಸಿಟ್ ಮಾಡೋದು. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಹಾಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.